ಒಂದ್ ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ರಸ್ತೆ ಕಾಮಗಾರಿಯಿಂದ ಓಡಾಟ ಕಷ್ಟ ಆಗ್ತಾ ಇದೆ. 6 ತಿಂಗಳಿಂದ ಬೆಂಗಳೂರಿನಲ್ಲಿ ಓಡಾಟ ಮಾಡೋದಕ್ಕಾಗಿರ್ಬೋದು, ಮತ್ತೆ ರಸ್ತೆನ ನಿರ್ಮಾಣ ಮಾಡೋದು, ವೈಟ್ ಟಾಪಿಂಗು, ಮತ್ತೊಂದು ಮಗದೊಂದು ಇದೇ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ನೋಡಿ. ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಸತತ 6 ತಿಂಗಳಿಂದ. ರೇಸ್ ಕೋರ್ಸ್ನಲ್ಲಿ 6 ರಿಂದ 7 ತಿಂಗಳಿಂದ ನಡೀತಾ ಇದೆ ಕಾಮಗಾರಿ. ಜನರಿಗೆ ತೊಂದರೆ ಆಗಬಾರ್ದು ಅಂತ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಆದರೆ ನಿಧಾನಗತಿಯ ಕಾಮಗಾರಿಯಿಂದ ಜನರಿಗೆ ಮತ್ತಷ್ಟು ಕಿರಿಕಿರಿ ಉಂಟಾಗ್ತಾ ಇದೆ. ಒಂದ್ ಕಡೆ ಒತ್ತುವರಿ ಕಾಮಗಾರಿ, ಇನ್ನೊಂದು ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ಅಂತ ಹೇಳ್ಕೊಂಡು ಜನರಿಗೆ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದ್ವು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸುಮಾರು 7 ತಿಂಗಳಿಂದ ಇದೇ ರಸ್ತೆ ಇದೇ ಸ್ಥಿತಿಯಲ್ಲೇ ಇದೆ. ಅದು 6ಕ್ಕೆ ಏರಲಿಲ್ಲ 3ಕ್ಕೆ ಇಳಿಲಿಲ್ಲ ಅಂತಾರಲ್ಲ, ಹಾಗಾಗಿದೆ. ಹೇಳೋರು ಕೇಳೋರು ಯಾರು ಇಲ್ಲ ಅಧಿಕಾರಿಗಳನ್ನ. ಕಾಮಗಾರಿ ಆಗ್ತಾ ಇದೆಯಾ, ಕಾಮಗಾರಿ ನಡೀತಾ ಇದೆಯಾ ಏನು ಅಂತ ಗೊತ್ತಿಲ್ಲ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಮಾಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಫುಟ್ಪಾತ್ ಅಲ್ಲಿ ಓಡಾಡ್ಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ವ್ಯಾಪಾರಿಗಳಿಂದ ಅಂತ ಹೇಳಿ ಬೆಂಗಳೂರಿನ ಬಹುತೇಕ ಕಡೆ ಫುಟ್ಪಾತ್ ವ್ಯಾಪಾರವನ್ನ ತೆರವು ಮಾಡುವಂತಹ ಕೆಲಸವನ್ನ ಜಿಬಿಎ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಕಾಮಗಾರಿಗಳು ಇಲ್ಲಿ ಜನರಿಗೆ ಕಂಟಕ ಆಗಿ ಪರಿಣಮಿಸಿರುವಂತದ್ದು. ಸದ್ಯ ನಾನು ಇವಾಗ ರೇಸ್ ಕೋರ್ಸ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಜನರಿಗೆ ಓಡಾಡ್ಲಿಕ್ಕೆ ಫುಟ್ಪಾತ್ ಸರಿ ಇರೋದಿಲ್ಲ, ಫುಟ್ಪಾತೇ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಸರಿ ಸುಮಾರು 6-7 ತಿಂಗಳಾಯ್ತು ಇಲ್ಲಿ ಓಡಾಡುವಂತಹ ಜನರು ನೀವು ಗಮನಿಸ್ತಾ ಇರ್ಬೋದು. ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ ಜಾಗ ಇಲ್ಲದೆ ಮಧ್ಯ ರೋಡ್ ಅಲ್ಲಿ ಜನರು ನಡ್ಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಲ್ಲಿ ಆದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಕೂಡ ಹೆಚ್ಚಾಗತ್ತೆ. ನಮ್ಮ ಜಿಬಿಎ ಅಧಿಕಾರಿಗಳು ಹೇಳ್ತಾರೆ, ಜೊತೆಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಯಾವುದೇ ರೀತಿ ಫುಟ್ಪಾತ್ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರ್ದು, ಅದು ಕೇವಲ ಪಾದಚಾರಿಗಳಿಗೆ ಮೀಸಲಿರಿಸಲಾಗಿದೆ ಅಂತ ಹೇಳಿ. ಹಾಗಾದ್ರೆ ಸರ್ಕಾರದ ಕಾಮಗಾರಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇಲ್ಲೂ ಕೂಡ ಪಾದಚಾರಿ ಮಾರ್ಗ ಏನಿದೆ ಅದು ಕೇವಲ ಪಾದಚಾರಿಗೆ ಮಾತ್ರ ಸೀಮಿತ ಆಗಿರ್ಬೇಕಾಗಿತ್ತು. ಆದ್ರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮಣ್ಣಿನ ರಾಶಿ, ಕಲ್ಲಿನ ರಾಶಿ, ಪೈಪ್ಗಳ ರಾಶಿಗೆ ಇದು ಸೀಮಿತ ಆಗಿದೆ. ಈ ತರ ಆಯ್ತು ಅಂತ ಹೇಳಿದ್ರೆ ಪಾದಚಾರಿಗಳು ಎಲ್ಲಿ ನಡೀತಾರೆ? ಅದರಲ್ಲೂ ಕೂಡ ಪ್ರಮುಖವಾಗಿ ಮೇನ್ ಜಂಕ್ಷನ್ ಇದು ರೇಸ್ ಕೋರ್ಸ್. ಸಾಕಷ್ಟು ಜನರು ಇಲ್ಲಿ ಪ್ರತಿನಿತ್ಯವೂ ಕೂಡ ಓಡಾಟವನ್ನ ನಡೆಸ್ತಾರೆ. ಆಲ್ಮೋಸ್ಟ್ 2 ರಿಂದ 3 ಕಿಲೋಮೀಟರ್ ವರೆಗೂ ಕೂಡ ರಸ್ತೆಯ 2 ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಈ ರೀತಿ ಆಯ್ತು ಅಂತ ಹೇಳಿದ್ರೆ ಜನರು ಯಾವ ರೀತಿಯಲ್ಲಿ ಓಡಾಡ್ತಾರೆ. ಹಾಗೆ ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಹಾಗಾಗಿ ಎಲ್ಲಾ ಕಡೆನೂ ಕೂಡ ಗುಂಡಿ ತೋಡಿಟ್ಟಿದ್ದಾರೆ. ಎಲ್ಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಅಪ್ಪಿತಪ್ಪಿ ರಾತ್ರಿ ವೇಳೆಗೆ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಆ ಒಂದು ಗುಂಡಿಯಲ್ಲಿ ಬೀಳುವಂತಹ ಪರಿಸ್ಥಿತಿಯೂ ಕೂಡ ಇದೆ. ಹೀಗಾಗಿ ಅಧಿಕಾರಿಗಳು ಕೇವಲ ಬಡ ವ್ಯಾಪಾರಿಗಳ ಮೇಲೆ ದೌರ್ಜನ್ಯವನ್ನ ತೋರಿಸೋದಷ್ಟೇ ಅಲ್ಲ, ಇದೇ ರೀತಿಯಲ್ಲಿ ತಾವು ಮಾಡುವಂತಹ ಕೆಲಸವನ್ನು ಕೂಡ ಬೇಗ ಮಾಡಿ ಮುಗಿಸ್ಬೇಕಾಗತ್ತೆ. ಒಂದು ಪೈಪ್ ಅನ್ನು ಅಳವಡಿಕೆ ಮಾಡ್ಲಿಕ್ಕೆ 6 ರಿಂದ 7 ತಿಂಗಳು ಬೆಂಗಳೂರಲ್ಲಿ ಬೇಕಾಗತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಬೆಂಗಳೂರಲ್ಲಿ ಕಾಮಗಾರಿಗಳು ನಡೀತಾ ಇದೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿರುವಂತಹದ್ದು. ನೂತನ ಸಚಿವರು ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗತ್ತೆ. ಒಂದ್ಸಲ ಕೆಪಿಟಿಸಿಎಲ್ ಅವರು ಏನು ರಸ್ತೆಯನ್ನ ಆಗಿರ್ತಾರೆ ಅಥವಾ ಭೂಮಿಯನ್ನ ಆಗಿರ್ತಾರೆ, ಅದಾದ್ಮೇಲೆ ಜಲಮಂಡಳಿಯವರು ಆಗಿರ್ತಾರೆ. ವೈಟ್ ಟಾಪಿಂಗ್ ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಕೆಲಸ ಮಾಡೋದ್ರಿಂದಾಗಿ ಪಾದಚಾರಿಗಳಿಗೆ ಸರಿಯಾಗಿ ಪಾದಚಾರಿ ಮಾರ್ಗ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದೆಲ್ಲವನ್ನು ಕೂಡ ಸರಿಪಡಿಸಿ ಜನರಿಗೆ ಓಡಾಡೋಕೆ ಒಂದು ಸೂಕ್ತ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡ್ಕೊಡ್ಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.